ಜೋಯಿಡಾ ರಾಮನಗರ ಕಲ್ಲು ಕ್ವಾರಿಗಳಿಂದ ಜಲ್ಲಿ ಹೊತ್ತು ಸಾಗುವ 10 ಟಿಪ್ಪರ್ಗಳು ಹಗಲು ರಾತ್ರಿ ಎನ್ನದೇ ಸಂಚಾರ ಮಾಡುತ್ತಿವೆ. ರಾಮನಗರದಿಂದ ಕಾರವಾರ ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ತೊಂದರೆ ಇರುವ ಬಗ್ಗೆ ಸಾಕಷ್ಟು ದೂರುಗಳಿವೆ. ಹಗಲಿನಲ್ಲಿ ಸಂಚಾರ ಮಾಡುವುದು ನಿಲ್ಲಿಸುವಂತೆ ತಹಶೀಲ್ದಾರ್, ಲೋಕೋಪಯೋಗಿ ಇಲಾಖೆ ಹಾಗೂ ಪೊಲೀಸರಿಗೆ ಶಾಸಕ ಆರ್.ವಿ. ದೇಶಪಾಂಡೆ ಕಟ್ಟುನಿಟ್ಟಾಗಿ ಸೂಚಿಸಿದ್ದು, ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಟಿಪ್ಪರ್ಗಳನ್ನು ಸೀಸ್ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರಾಮನಗರದಲ್ಲಿ ಇರುವ ಕಲ್ಲು ಕ್ವಾರಿಗಳಿಂದ ಕಡಿ ತುಂಬಿದ ಭಾರಿ ಗಾತ್ರದ ಟಿಪ್ಪರ್ಗಳು ಪ್ರತಿನಿತ್ಯ ಹಗಲು ರಾತ್ರಿ ಎನ್ನದೇ ಔರಾದ್, ಸದಾಶಿವಗಡ, ಕಾರವಾರ, ರಾಮನಗರ ಮಾರ್ಗವಾಗಿ ಕೈಗಾಗೆ ಸಾಗಿಸಲಾಗುತ್ತಿದೆ. ಅಣಶಿಯಲ್ಲಿ ಔರಾದ್ ಸದಾಶಿವಗಡ ರಾಜ್ಯ ಹೆದ್ದಾರಿಯ ಕೆಲಸ ಪ್ರಗತಿಯಲ್ಲಿದೆ. ಭಾರಿ ಗಾತ್ರದ ಟಿಪ್ಪರ್ಗಳ ಸಂಚಾರದಿಂದ ರಸ್ತೆ ಕಾಮಗಾರಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಟಿಪ್ಪರ್ಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕಡಿ ತುಂಬುತ್ತಿದ್ದರಿಂದ ರಸ್ತೆಯ ತಿರುವಿನಲ್ಲಿ ಮತ್ತು ಹಂತಗಳಲ್ಲಿ ಕಡಿ ಬಿದ್ದು ವಾಹನ ಸವಾರರಿಗೆ ತೊಂದರೆ ಇರುವ ಬಗ್ಗೆ ಸಾಕಷ್ಟು ದೂರುಗಳಿವೆ ಎಂದು ಶಾಸಕ ಆರ್.ವಿ. ದೇಶಪಾಂಡೆ ಅಧಿಕಾರಿಗಳನ್ನು ಎಚ್ಚರಿಸಿದರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಗಲಿನಲ್ಲಿ ಜಲ್ಲಿ ಹೊತ್ತು ಟಿಪ್ಪರ್ಗಳು ರಸ್ತೆಗೆ ಇಳಿಯಬಾರದು, ರಾತ್ರಿ ಸಂಚಾರ ಮಾಡಬೇಕು. ಈ ಆದೇಶ ಪಾಲಿಸದಿದ್ದರೆ ಜಿಲ್ಲಾಧಿಕಾರಿಗೆ ಸೂಚಿಸಲಾಗುತ್ತದೆ ಎಂದು ತಹಶೀಲ್ದಾರ್ ಮಂಜುನಾಥ್ ಮುನ್ನಳ್ಳಿ, ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತರ ಬಸವರಾಜ್, ಪಿಎಸ್ಐ ಮಂಜುನಾಥ್ ಮಾಳಿ ಅವರಿಗೆ ದೇಶಪಾಂಡೆ ಖಡಕ್ ಆದೇಶ ನೀಡಿದರು. ರಸ್ತೆ ಡ್ಯಾಮೇಜ್ ಆಗಿದೆ, ಅದು ಪರಿಹಾರ ಕೊಡೋದಿದ್ರೆ ಗಾಡಿ ತಗೊಳ್ಬೋದು. ಸ್ಟಾಪ್ ಮಾಡಿ ನಾನು ನೋಡ್ಕೊಳ್ತೀನಿ, ನಾನು ಫೇಸ್ ಮಾಡ್ತೀನಿ. ಮುಸ್ಲಿಂದ ಎಲ್ಲಿದ್ದದು ಅಡಿಸಿಂದ ರಾಮನಗರದಿಂದ ಹೋಗ್ತೇವೆ. ರಾಮನಗರದಿಂದ ಕೈಗಾ ಪ್ರತಿದಿನ ಜಲ್ಲಿ ಗಾಡಿಗಳು 50ಕ್ಕಿಂತ ಹೆಚ್ಚು ಟ್ರಿಪ್ಸ್ ಆಗ್ತಾ ಇವೆ. ಕುಂಬಾರವಾಡ ಮುಂದೆ ಎಲ್ಲಿ ಹೇಳಿ ಅಣಸಿಯಿಂದ ಕಾರವಾರ ಬಾರ್ಡರ್ ಕೆಲಸ ನಡೀತಾ ಇದೆ. ಈ ಗಾಡಿ ಓಡೇಟಿಂದ ಮಾಡಿದ ರಸ್ತೆ ಹಾಳಾಗ್ತಾ ಇದೆ. ಹಾಗಾಗಿ ರಸ್ತೆ ಆಗುವುದಕ್ಕ ಈ ಟ್ರಾಫಿಕ್ ಬಂದ್ ಮಾಡಿಸ್ಬೇಕು.